ಸರ್ ನೀವು ಜ್ಞಾನಿ ಅಂದ ತಕ್ಷಣ ನನಗೊಂದು ಕ್ವಶನ್ ನೆನಪು ಬಂತು. ಜ್ಞಾನ ಸಂಕೇತ ಅಂತ ಅಂಬೇಡ್ಕರ್ನ ಕರೀತಾರೆ ಸರ್. ಅಂತ ಜ್ಞಾನ ಅಂತ ಉಳ್ಳಂತ ಅಂಬೇಡ್ಕರ್ ಅವರು ಮನುಸ್ಮೃತಿ ಎಂಬ ಪುಸ್ತಕವನ್ನು ಏನಕ್ಕೆ ಸುಡ್ತಾರೆ ಸರ್ ಹಂಗಂದ್ರೆ? ಅಲ್ಲಪ್ಪ, ಮನುಸ್ಮೃತಿ ಸುಟ್ಟದ್ದನ್ನು ಜ್ಞಾನದ ಪ್ರಶ್ನೆ ಅಂತಲ್ಲ. ಅವ್ರು ಕೇಳ್ತಾ ಇರೋದು ಮನುಷ್ಯತ್ವವನ್ನು ನೀವು ಒಪ್ಪಿಕೊಳ್ಳಲಾಗದ ಪ್ರಜ್ಞೆಗಳು ಎಲ್ಲೆಲ್ಲಿದೆಯೋ ಅವೆಲ್ಲವನ್ನು ಅಜ್ಞಾನ ಅಂತ ಕರೀತಾರೆ ಬಾಬಾ ಸಾಹೇಬರು. ನಾನು ಹಾಗೆ ಕರಿತೀನಿ. ಸಾಂಕೇತಿಕವಾಗಿ ಸಹನೀಯವಾಗಿ ಬದುಕೋದಲ್ಲೇನು? ಬೇರೆಯವ್ರಿಗೆ ಕೊಡಿ. ಇವತ್ತು ನೀವು ಇಷ್ಟು ಚೆನ್ನಾಗಿ ಇಷ್ಟು ಜನ ಯಾರ ಪಕ್ಕ ಯಾರು ಕೂತ್ರಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಾ? ನೀವು ಅಕಸ್ಮಾತ್ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಿ ಅಂತ ಅನ್ನೋದಾದರೆ ಅದನ್ನು ಸುಟ್ಟಿದ್ದು ಸರಿನೇ. ನಿಮಗೆ ರೂಮ್ಮೇಟು ನಿಮ್ಮ ಜಾತಿಯವರೇ ಬೇಕು ಅಂತ ನೀವು ಯೋಚನೆ ಮಾಡ್ತೀರಿ ಅಂತಂದರೆ ಅದು ಅಜ್ಞಾನನೇ. ಅಂಥ ಜ್ಞಾನವನ್ನು ಜ್ಞಾನ ಅಂತ ಯಾಕೆ ಕರಿಬೇಕು? ಇವತ್ತು ನಿಮಗೆ ಅದು ಕಲಿಸ್ಕೊಡುವಂಥ ಮೇಷ್ಟ್ರು ಕೂಡ ನಿಮ್ಮ ಮಧ್ಯದಲ್ಲಿ ಜಾತಿ ತಾರತಮ್ಯ ಮಾಡ್ತಿದ್ದಾನೆ ಅಂತಂದರೆ ಅದು ಬೆಂಕಿ ಹಾಕಲೇಬೇಕು. ಆ ಜ್ಞಾನಗಳಿಗೆ ಬೆಂಕಿ ಹಾಕಬೇಕು ಅಲ್ವಾ? ವಿಶ್ವಮಾನವತೆ ಅಂತ ನಾನು ಮಾತಾಡ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರೋ ಹೊತ್ತಿಗೆ ನಿಮ್ಮ ಮಧ್ಯೆ ನಾನು ಏನನ್ನು ಕೊಡಬೇಕು ಜ್ಞಾನವನ್ನು? ಅಲ್ವಾ? ಇದು ನಮ್ಮ ಸಮಸ್ಯೆಗಳು. ಹಾಗಾಗಿ ಇದಕ್ಕೆ ನಾವು ಉತ್ತರ ನಿಮ್ಮ ಹತ್ರ ಹುಡುಕ್ತಿದ್ದೀವಿ. ನೀವು ಹಿಂಗೆ ಕೇಳಬೇಕು ಪ್ರಶ್ನೆನ. ಇವತ್ತು ನಂಗೆ ನಿಜವಾಗ್ಲೂ ಸಂತೋಷ ಆಗ್ತಿದೆ ಸರ್. ಎಷ್ಟು ಅದ್ಭುತ ಪ್ರಶ್ನೆ ಕೇಳ್ತೀರಿ. ನೀವು ಹಿಂಗೆ ಕ್ಲಾಸ್ಗಳಲ್ಲಿ ಕೇಳೋಕ್ಕೆ ಶುರು ಮಾಡಿ ಮೇಷ್ಟ್ರು ಓದ್ಕೊಂಡೇ ಬಂದು ಪಾಠ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮಾಡಿ ನೀವು